ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾರಿ ಅಕ್ಕ, ಚೀಫ್ ಮಿನಿಸ್ಟರ್ ಫೋನ್ ಮಾಡಿದ್ರು, ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ವಿ, ಹಾಗಾಗಿ ನಿನ್ನ ಮಾತು ಕೇಳಲಿಲ್ಲ. ಏನಕ್ಕ ಅದು? ನೀರು, ಈ ಮನೇಲಿ ಏನ್ ನಡೀತಾ ಇದೆ? ಇದನ್ ಮನೇನ ಅಥವಾ ಧರ್ಮಛತ್ರನ? ಈ ಮನೆಗೆ ಬೆಂಕಿ ಹಚ್ಚಿ ಹೋದವ್ರನ್ನ ಕರೆದ್ ಕೂರಿಸಿ ತಣ್ಣಗ್ ಜ್ಯೂಸ್ ಕೊಡ್ತಿದೀವಲ್ಲ. ನಿನ್ನ ಕೋಪ ನನ್ಗೆ ಅರ್ಥ ಆಗುತ್ತಕ್ಕ. ಅರ್ಥ ಆಗಿ ಏನ್ ಪ್ರಯೋಜನ? ಏನ್ ಪ್ರಯೋಜನ ವೀರು? ಈ ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡಿದವ್ರು, ನನ್ನ ಮಗನ ನೆಮ್ಮದಿನ ಕಿತ್ಕೊಂಡವ್ರು. ಹೀಗ್ ನೋಡಿದ್ರೆ ಎಲ್ರು ಈ ಮನೆಗೆ ಬಂದು ಆರಾಮಾಗಿ ಕೂತಿದ್ದಾರೆ, ನೀನು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ವೆಲ್ಕಮ್ ಮಾಡ್ತಿದ್ಯಾ. ಇದು ಸರಿನಾ? ಮನೆಗೆ ಬಂದ ಅತಿಥಿಗಳನ್ನ ನಗ್ನಗ್ತಾ ಮಾತಾಡಿಸ್ದಿರಕ್ಕಾಗತ್ತಕ್ಕ? ವೀರು, ಅವ್ರ ಅತಿಥಿಗಳ ಅಂತೀನಿ. ಅವ್ರು ಯಾರು ನಮ್ಮ ಪಾಲಿಗೆ ಅತಿಥಿಗಳಾಗುಳ್ದಿಲ್ಲ. ಇಷ್ಟೆಲ್ಲ ಆದ್ಮೇಲೂ ನೀನ್ ಆ ಸುಪ್ಪುನ ಕೆಲ್ಸಕ್ಕೆ ಇಟ್ಕೊಂಡಿದ್ದೆ, ಹೋಗ್ಲಿ ಬಿಡು ಅಂತಂದೆ. ಈಗ ನೋಡಿದ್ರೆ ಆ ಮನೆಯವರೆಲ್ಲ ಬಂದು ಈ ಮನೇಲಿ ಕೂತ್ಕೊಂಡಿದ್ದಾರೆ. ಅಲ್ಲ ವೀರು, ಇಷ್ಟೆಲ್ಲ ಆದ್ರೂ ನೀನ್ ಸುಮ್ಮನಿದ್ಯಲ್ಲ, ಅವ್ರನ್ನ ನೀನ್ ಹೇಗೆ ಈ ಮನೆಯೊಳಗೆ ಬಿಟ್ಕೊಂಡೆ? ಈ ವಿಷಯದಲ್ಲಿ ನಾನೇನು ಮಾಡೋಕ್ಕಾಗಲ್ಲ ಅಕ್ಕ. ಯಾಕೆಂದ್ರೆ ಈ ಮನೆ ಶ್ರಾವಣಿ. ಏನ್ ಹೇಳ್ತಿದ್ದೆ ವೀರು ನೀನು? ಅಕ್ಕ, ನಿನಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು MLA ಎಲೆಕ್ಷನ್ ಗೆದ್ದ ತಕ್ಷಣ ದೊಡ್ಡ ಯಜಮಾನರು ಈ ಮನೇನ ನನಗೆ ಗಿಫ್ಟ್ ಆಗಿ ಕೊಟ್ಟರು. ಅವ್ರ ದೊಡ್ಡ ಗುಣ, ಇದನ್ನು ಯಾರಿಗೂ ಹೇಳಬೇಡ ಅಂತ ಹೇಳಿದರು. ಈಗ ಅವರೆಲ್ಲ ಆಸ್ತಿನೂ ಶ್ರಾವಣಿ ಹೆಸರಿಗೆ ಬರೆದ ಮೇಲೆ ಈ ಮನೇನು ಅವಳಿಗೆ ಸೇರಿದ್ದೆ. ಈ ಮನೆ ಮೇಲೆ ನನಗೆ ಯಾವ ಅಧಿಕಾರನೂ ಇಲ್ಲ ಅಕ್ಕ. ಶ್ರಾವಣಿ ತಗೊಂಡಿರೋ ನಿರ್ಧಾರನ ನಾನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಮೇಲಾಗಿ ಶ್ರಾವಣಿ, ಸುಬ್ಬು ತಪ್ಪು ಮಾಡಿದ್ದಾರೆ. ಅವ್ರ ಮನೆಯವ್ರನ್ನ ಹೊಣೆ ಮಾಡೋದು ನನಗೇನೋ ಸರಿ ಕಾಣಿಸಲ್ಲ. ನನಗೆ ಅವ್ರ ಮನೆಯವ್ರ ಬಗ್ಗೆ ಅಷ್ಟೇ ಗೌರವ, ಅಷ್ಟೇ ಪ್ರೀತಿ ಇದೆ. ಪದ್ಮನಾಭ್ ಅವರು ದೊಡ್ಡ ಮನೆಗೆ ತುಂಬ ವರ್ಷಗಳ ಕೆಲಸ ಮಾಡಿದ್ದಾರೆ. ಅವರು ಬಂದಾಗ ಗೌರವದಿಂದ, ಪ್ರೀತಿಯಿಂದ ಕಾಣೋದು ನನ್ನ ಕರ್ತವ್ಯ. ಎಷ್ಟು ದಿನ ಇರ್ತಾರೋ ಇರಲಿ ಬಿಡು, ನೀನು ತಲೆ ಕೆಡಿಸ್ಕೋಬೇಡ, ಆಮೇಲೆ ನೋಡೋಣ. ಸುಮ್ಮನೆ ಕೀ ಕೊಡಿ. ನೋಡು, ವಂದನನಿಗೆ ಟ್ರೀಟ್ಮೆಂಟ್ ನಡೀತಿದೆ, ನೀನೀಗ ಒಳಗಡೆ ಹೋಗ್ಬಾರ್ದು ಅಷ್ಟೇ. ನಿಮ್ಮ ಉಪದೇಶ ಕೇಳಕ್ ನಾನು ಎಲ್ಲಿಗೆ ಬಂದಿಲ್ಲ. ಈ ಕೀ ಕೊಡ್ತೀರೋ ಇಲ್ವೋ? ತುಂಬಾ ಹಠ ಮಾಡ್ತಿದ್ಯಾ ಶ್ರಾವಣಿ ನೀನು. ಇವಾಗ ಕೀ ಕೊಡ್ಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರೋಳಲ್ಲ. ಈ ವಿಷಯನ ದೊಡ್ಡದ್ ಮಾಡಿ ಇದನ್ನ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇಡ, ಆ ಕಷ್ಟ ನೀನ್ ತಗೋಬೇಡ. ಈ ವಿಷಯನ ಎಲ್ಲಿವರೆಗೂ ತಗೊಂಡೋಗಿ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಮಾತಿಗೆ ಮಾತು ಬೆಳೆಸ್ಬೇಡಿ. ಈ ಕೀ ಕೊಡ್ತೀರೋ ಇಲ್ವೋ? ಶ್ರಾವಣಿ, ಚಿಕ್ಕಪ್ಪ, ನೋಡು, ಇದು ನಮ್ಮನೆ ವಿಷಯ. ನಮ್ಮನೆ ವಿಷಯದಲ್ಲಿ ನೀನು ತಲೆ ಹಾಕೋದು ನನಗಿಷ್ಟ ಇಲ್ಲ. ಹೋಗಿಲಿಂದ. ಏನ್ ಹೇಳ್ತಿದ್ದೀರಾ ಚಿಕ್ಕಪ್ಪ? ನಾನ್ ನಿಮ್ಮ ಮನೆಯವಳಲ್ವಾ? ಏನು, ಈ ಮನೆ ಮಗಳ?
ಈ ಮನೆಯೊಳಗೆ ಆಗಿದ್ದಿದ್ರೆ ನಮ್ಮ ಮನೆ ಮರ್ಯಾದಿನ ಬೀದಿಲಿ ಹರಾಜಾಗ್ತಿರ್ಲಿಲ್ಲ. ನೀನ್ ಯಾವತ್ ನಮ್ಮ ನಂಬಿಕೆಗೆ ಮೋಸ ಮಾಡಿದ್ಯೋ ಅವತ್ತೇ ನೀನ್ ನಮ್ಮ ಪಾಲಿಗೆ ಹೇಳಿ ಚಿಕ್ಕಪ್ಪ, ನಾನು ನಿಮ್ಮ ಪಾಲ್ಗೆ ಸತ್ತು ಹೋದ್ನಾ? ನೋಡು, ನನಗೆ ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಒಳಗಿರೋದು ನನ್ನ ಹೆಂಡತಿ, ಅವಳಿಗೆ ಹುಷಾರಿಲ್ಲ. ಅಷ್ಟಕ್ಕೂ ನಿನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ನೀನು ಅವಳನ್ನ ನೋಡೋದು ಬೇಕಾಗಿಲ್ಲ. ನೀನ್ ಅಡಿಲಿಂದ. ಚಿಕ್ಕಪ್ಪ ಪ್ಲೀಸ್ ಚಿಕ್ಕಪ್ಪ, ಒಂದೇ ಒಂದ್ಸಲ ಚಿಕ್ಕಮ್ಮನ ನೋಡ್ಕೊಂಡು ಹೋಗ್ತೀನಿ ಪ್ಲೀಸ್, ಇಲ್ಲ ಅನ್ಬೇಡಿ. ನೋಡ್ದಿಯಾಕ ಏನ್ ಹೇಳ್ತಿದ್ದಾಳೆ? ವಿಷ ಕೊಡೋದು ಕೊಟ್ಟು ವಿಲ ವಿಲ ಅಂತ ಒದ್ದಾಡ್ತಿರೋದನ್ನ ನೋಡಿ ಸಂತೋಷ ಪಡೋದಕ್ಕೆ ಬಂದಿದ್ದಾಳೆ. ನಾನು ವಿಷ ಕೊಟ್ನ? ಹೌದು. ಮತ್ತು ವಂದನ ಈ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ನೀನೇ. ಸುರೇಂದ್ರ, ಹೋಗ್ಲಿ ಬಿಡು. ಅಪರೂಪಕ್ಕೆ ತವ್ರ ಮನೆಗೆ ಬಂದಿದ್ದಾಳೆ. ಇರೋ ಸತ್ಯ ಹೇಳಿ ಅವಳಿಗೆ ಯಾಕೆ ಬೇಜಾರು ಮಾಡ್ತೀಯ? ಬೇಜಾರಾಗ್ಲಿ ಬಿಡಕ್ಕ. ಎಷ್ಟು ದಿನ ಅಂತ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದು ನಾವು. ನನ್ನ ಹೆಂಡತಿ 1000 ಸಲ ಹೇಳೋದು ಇವಳ ನಡವಳಿಕೆಯಲ್ಲಿ ಬದಲಾಗಿದೆ, ಇವಳು ಸುಬ್ಬ ಹಿಂದೆ ಬಿದ್ದಾಳೆ ಅಂತ. ನಾನು ನಂಬದಿಲ್ಲ. ಇವಳು ತನಗೇನೂ ಗೊತ್ತಿಲ್ಲ ಅನ್ನೋ ಥರ ನಾಟಕ ಆಡಿ ಮದನ್ ಜೊತೆ ಮದುವೆ ಹಾಕ್ತೀನಿ ಅಂತ ಮದುವೆ ಮನೆಯಲ್ಲಿ ಬೇರೆ ಯಾವೊಂದ ಕೈ ಹಿಡಿದ್ಲು. ಅದು ನೋಡಿ ಒಂದನಾಗೆ ಶಾಕ್ ಆಯ್ತು. ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಇವತ್ತು ಡಿಪ್ರೆಷನ್ಗೆ ಬಿದ್ದಿದ್ದಾಳೆ. ಇವಳಿಂದಾಗಿ ಮನೆ ನೆಮ್ಮದಿ ಹೋಯ್ತು, ನನ್ನ ಸಂಸಾರ ಹಾಳಾಗೋಯ್ತು. ನನ್ನ ಮಗಳು ಒಂದ್ ಕಡೆ, ನಾನು ಒಂದ್ ಕಡೆ ಅಳ್ತಾ ಕೂರೋ ತರ ಆಯ್ತು. ಇದೆಲ್ಲ ಆದ್ಮೇಲೂ ನಿನಗೆ ಮತ್ತೆ ಅವಳನ್ನ ನೋಡೋದಕ್ಕೆ ಬಿಡ್ಬೇಕಾ? ಚಿಕ್ಕಪ್ಪ, ನೀವು ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ಚಿಕ್ಕಮ್ಮಂಗೆ ಈ ರೀತಿ ಆಗಿಲ್ಲ. ಇನ್ನೇನು ಮಾತಾಡ್ಬೇಡ ನೀನು. ಒಂದನ್ನ ಅಕ್ಕ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾಳೆ. ನೀನು ಮಧ್ಯೆ ತಲೆ ಹಾಕಿ ಮತ್ತೆ ನಾವುಗಳು ಕೊರ್ಗೋ ತರ ಮಾಡಬೇಡ. ಅಕ್ಕ ತಗೋಕೀನ. ಯಾವುದೇ ಕಾರಣಕ್ಕೂ ಇವಳು ಒಂದನ ನೋಡೋದಕ್ಕೆ ಬಿಡಬೇಡ. ಬಾ.